ಓಂ ಲೋಕರಕ್ಷಾಯ ಸ್ವಾಹ ಹಾಯ್ ಗಾಯ್ಸ್, ಫೈನಲಿ ನಾವು ನನ್ನ ಒಂದು ಉಪನಯನ ಅಂತ ಹೇಳ್ತೀವಲ್ವಾ, ಸೊ ಆ ಒಂದು ಉಪನಯನ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಯಾಕಂದರೆ ನಾನು ಕೂಡ ಅಂತ ಹಾಕೊಂಡಿದ್ದೀನಿ. ಓಕೆ, ಇದು ಬಂದ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಸಗರ ಅಂದರೆ ಟೋಟಲ್ ಇದು ಸಾಮೂಹಿಕವಾಗಿ ಜನಿವಾರ ಅಂತ ಅಲ್ವಾ. ಸೊ ಆ ಒಂದು ಸಾಮೂಹಿಕ ಜನಿವಾರಕ್ಕೆ ನಾನು ಈ ಥರ ರೆಡಿಯಾಗಿ ಬಂದಿರೋದು. ಓಕೆನಾ, ಇದ್ರ ಜೊತೆಗೆ ಕ್ಯಾಪ್ ಇದೆ, ತುಂಬ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಕ್ಯಾಪ್. ಅಂದರೆ ತುಂಬ ಅಂದರೆ ಕಾರ್ಯಕ್ರಮಗಳಲ್ಲಿ ಕೇಳಿಸ್ತಿಲ್ಲ, ನನ್ನ ಮಾತು ಕೇಳಿಸ್ತಿಲ್ಲ ಅಂದರೆ ಕಾರ್ಯಕ್ರಮ ಇದ್ದಾಗ ಮಾತ್ರ ಈ ಥರದ್ದು ಕ್ಯಾಪ್ ನೀವು ನೋಡ್ಬೋದು. ಬಿಜಾಪುರ ಸೈಡೆಲ್ಲ ಈ ಥರದ ಕ್ಯಾಪೆಲ್ಲ ಯೂಸ್ ಮಾಡ್ತಿರ್ತಾರಲ್ವಾ, ಹೆಂಗೆ ಕಾಣ್ತಿದ್ದೀನಿ. ಓಕೆನಾ, ನಂಗೆ ಬೇಡ ಇವತ್ತು ನನಗೆ ಕೇಳಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ತುಂಬ ಡಿಸ್ಟರ್ಬೆನ್ಸ್ ಜಾಸ್ತಿ ಜೋರಾಗಿ ಮಾತಾಡೋಕ್ಕೆ ಆಗಲ್ಲ. ಓಕೆನಾ, ಕೇಳಿಸ್ತಿದೆ ಅಲ್ಲ? ಓಕೆ, ಈಗ ಊಟ ಸಮಯ ಅಂತ ಹೇಳ್ತಿದ್ರೆ ಎಲ್ಲರೂ ಊಟ ಮಾಡ್ತಿದ್ದಾರೆ, ನೀವು ಕೂಡ ನೋಡ್ಬೋದು. ನೋಡಿ, ಅಲ್ಲ ಊಟ ಮಾಡ್ತಿದ್ದಾರಲ್ಲ, ನಾವು ಊಟ ಮಾಡೋಣ ಬನ್ನಿ. ಸ್ನೇಹಿತರೆ, ಈ ಒಂದು ಕಾಸ್ಟ್ಯೂಮ್ ಇದೆ, ನೈಟ್ ಆಗಿದೆ, ಶುರುವಾಯಿತು. ಫಸ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡೋಣ. ಕಾಸ್ಟ್ಯೂಮ್ ಮೀನ್ಸ್ ಅಲ್ಲ, ಇದು ಬಟ್ಟೆನೆ, ಶೂಟಿಂಗ್ ಅಲ್ಲಲ್ಲ. ಬನ್ನಿ ಬರ್ರಿ. ಹಾಂ, ಕಾಸ್ಟ್ಯೂಮ್ ಬಟ್ಟೆ ಚೇಂಜ್ ಮಾಡ್ಕೊಂಡ್ವಿ. ಸೊ ಉಳ್ಕೊಳಕ್ಕೆ ಜಾಗ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಾ, ಯಾರು ಗೊತ್ತಿಲ್ಲದಿರೋರು ಅಂದರೆ ಹಳ್ಳಿಗಳಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಕೊಡ್ತಾರೆ ಅಂದರೆ ಎಷ್ಟು ಖುಷಿ ಅಲ್ಲ. ಸೊ ಈ ಥರ ಒಂದು ಜಾಗ ಕೊಟ್ಟಿದ್ದಾರೆ. ಆ ಒಂದು ಜಾಗ ಹೇಗಿದೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಈ ಥರ ಒಂದು ಮನೆ ಕೊಟ್ಟಿದ್ದಾರೆ. ಅದು ಹಳ್ಳೀಲಿ ಯಾರಾದರೂ ಈ ಥರ ಮನೆಗಳು ಅಂದರೆ ಅನ್ನೋನ್ ಪರ್ಸನ್ಸ್ಗೆ ರೆಸ್ಟ್ ಮಾಡಿ ಅಂತ ಕೊಡ್ತಾರ ಹೇಳಿ ಅಲ್ವಾ. ಸೊ ನನಗಂತೂ ಚೆನ್ನಾಗಿದೆ ಜಾಗ. ರೆಸ್ಟ್ ಮಾಡಿ ಬೆಳಗ್ಗೆ ಎಷ್ಟು ತಿರುಗಲಕ್ಕಲ್ಲ ಹೇಳಿದ್ದು, 3 ಗಂಟೆಗೆ ಹೇಳ್ಬೇಕಂತೆ. ಸೊ 3 ಗಂಟೆಯಿಂದ ಕಾರ್ಯ ಶುರುವಾಗೋದು. ಅವಾಗ ಇಡೀ ಟೋಟಲ್ ಪ್ರೋಸೆಸ್ನ ನಾವು ನಿಮ್ಮಿಂದ ಹೇಳ್ತೀನಿ. ಓಕೆನಾ, ಇವಾಗ ನಾನು ಮಲ್ಕೊಳಕ್ಕೆ ರೆಡಿ ಇದ್ದೀನಿ. ಸಿಗೋಣ ಮತ್ತೆ ಬೆಳಿಗ್ಗೆ 3 o'clock, ಸಾರಿ 4 ಅಲ್ಲ 3. ಓಕೆ, ಡನ್. हाँ स्टार्ट है।
ನಾವು ಇಲ್ಲಿ ಕೂತು ಕಾಯ್ತಿರೋದೇನಕ್ಕೆ ಅಂದರೆ ಟೋಟಲ್ ಉಪನಯನ ಬಂದು 45. ಸೊ ಇನ್ನು ಎಲ್ಲನೂ ಬರಬೇಕು ಅಂತ ಅವ್ರಿಗೋಸ್ಕರ ಇಲ್ಲಿ ವೇಟ್ ಮಾಡ್ತಿರೋದು. ಫೈನಲ್ ಆಗಿ ಎಲ್ಲರೂ ಬಂದಾಯಿತು ನೋಡಿ, ಎಲ್ಲರೂ ಬಂದಿದ್ದಾರೆ. ಇನ್ನೇನು ಶುರು ಮಾಡೋದೆ ಕಾರ್ಯಕ್ರಮ, ಓಕೆನಾ? ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಕೌಂಟಿಂಗ್ ನಡೀತಾ ಇದೆ. ಕೌಂಟಿಂಗ್ ಮೀನ್ಸ್ ಯಾರಾದರೂ ಮಿಸ್ ಆಗಿದ್ದಾರಾ, ಯಾವ ಊರನ್ನಾದರೂ ಮಿಸ್ ಆಗಿದ್ದಾರಾ ಅಂತ ಅವರು ಜಸ್ಟ್ ಚೆಕ್ ಮಾಡ್ತಿದ್ದಾರೆ. ವಿಶ್ವಕರ್ಮ ಒಳ್ಳೆ ಸೂಗೂರ್ ಮೂರು ಎಕ್ಸ್ಟ್ರಾ ಯಾರ್ಯಾರಿದ್ದೀರಿ? 1 2 3 ಓಕೆ. ಎಲ್ಲರೂ ಒಂದು ಕಡೆಯಿಂದ ಹೆಸರನ್ನ ಕೂಗ್ತಾ ಬರ್ತಾಯಿದ್ರು. ಸಕ್ಕ ಚಳಿ ಇತ್ತು, ಅದರಲ್ಲಿ ಬೇರೆ ಹೊಚ್ಕೊಂಡಿರೋ ಟವಲ್ ಬೇರೆ ಇಸ್ಕೊಂಡ್ರು. ಸಿಕ್ಕಾಪಡೆ ಚಳಿ. ಹಾಗೆ ಎಲ್ಲರೂ ಕೌಂಟನ್ನ ಕರೀತಾ ಇದ್ದಾರೆ, ಕೂಗ್ತಾ ಇದ್ದಾರೆ. ಇದೇ ಪ್ರೋಸೆಸ್ ನಡೀತಾನೆ ಇತ್ತು. ಅದು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ 4:00 ಸೊ ನಡೀತಾನೆ ಇದೆ ನೋಡಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಮನೋಜ ಕಾಲಿಟ್ಟು ಕೆಳಗೆ ನೋಡ್ರಿ. ಮಮಾತ್ಮ ಧರ್ಮಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಧರ್ಮಲೋಕಾನಾಂ ವಿಶದ ಭವಯೋಗಿನಃ. ಸರ್ವವಿಜ್ಞಾನಾಂ ಶ್ರೀ ದಕ್ಷಿಣಾಮೂರ್ತೇ ನಮಃ. ಒಬ್ಬೊಬ್ಬರಿಗೆ ಕುಂಕುಮ ಹಚ್ತಾ ಇದ್ದಾರೆ. ಸೊ ಎಲ್ಲರೂ ನೋಡಿ, ಎಲ್ಲರೂ ಬರೋಕ್ಕಾಗಲ್ಲ ಅಂತ ಒಂದು 5 ಜನ ಇದ್ದಾರೆ. ಎಲ್ಲರೂ ನಾಮ ಬರಿತಾ ಇರೋದು ಕುಂಕುಮದಿಂದ. ಎಲ್ರಿಗೂ ಬರಿತಾ ಇದ್ದಾರೆ ಒಂದು ಕಡೆಯಿಂದ. ಇದೇ ಪ್ರೋಸೆಸ್ ನಡೀತಾ ಇತ್ತು. ಇಲ್ಲಿ ಸೆಕೆಂಡ್ ರೌಂಡ್ಗೆ ಕುಂಕುಮ ಹಚ್ಚಾದ್ಮೇಲೆ ಎಣ್ಣೆ ಹಾಕ್ತಾ ಇದ್ದಾರೆ. ಅದು ಕೊಕೊನಟ್ ಹಾಲು ಇತ್ತು, ಕೊಬ್ಬರಿ ಎಣ್ಣೆ ಇತ್ತು. ಅದು ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ನಾನು ಕೂಡ ನೀಟಾಗಿ ನನ್ನ ಒಂದು ಕೂದಲಿಗೆ ಉಜ್ಕೊತಾ ಇದ್ದೆ, ಮಾಯ್ಶ್ಚರೈಸ್ ಮಾಡ್ಕೊತಾ ಇದ್ದೆ. ಸೊ 1 by 1 ಎಲ್ರಿಗೂ ಕೂಡ ಅವರು ಕೊಬ್ಬರಿ ಎಣ್ಣೆ ಹಾಕ್ತಾ ಬರ್ತಾಯಿದ್ರು. ಕುಂಕುಮ ಹಚ್ಚಾಯಿತು, ಕೊಬ್ಬರಿ ಎಣ್ಣೆ ಹಚ್ಚಾಯಿತು. ಇವಾಗ ಅವರು 3rd ರೌಂಡ್ಗೆ ಅರಿಶಿಣ ತಂದು ಹಚ್ತಾ ಇರೋದು. ಐ ಮೀನ್ ನೀವು ಕಾಳಪ್ಪನಿಂದ ಹೋಗಿ ಬೆನ್ನಿಗೆ ಅದು ಒರೆಸಿ ಹೋಗು. ಬೆನ್ನಿಗೆ ಒರೆಸು, ಬೆನ್ನಿಗೆ ನಾನು ಕಾಳಲ್ಲ ಹಚ್ಚಿ ಬನ್ನಿ. ಇಲ್ಲಿ ಅರಿಶಿಣ ಹಚ್ಚಾದ್ಮೇಲೆ ಅವರವರ ಫ್ಯಾಮಿಲಿ ಮೆಂಬರ್ಸ್ ಕೂಡ, ಸಂಬಂಧಿಕರು ಕೂಡ ಅರಿಶಿಣ ಹಚ್ತಾ ಇದ್ದಾರೆ. ಕಾಣಿಸ್ತಾ ಇರ್ಬೋದು ನಿಮಗೆ. ಥರ ಚೆನ್ನಾಗಿತ್ತು, ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.
ಇದೊಂಥರ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಆ್ಯಕ್ಚುಲಿ. ಆ ಒಂದು ಬೆಳಕಿನ ಚಳಿ ಆಗ್ತಾ ಇದೆ, ಎಲ್ಲರೂ ನಮ್ಮ ಸಂಬಂಧಿಕರೆಲ್ಲ ಅರ್ಚಣೆ ಎಲ್ಲ ಹಚ್ತಾ ಇದ್ದಾರೆ. ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಫಸ್ಟ್ ಟೈಮೆಲ್ಲ. ಇಲ್ಲಿ ಅದೆಲ್ಲ ಬಿಸಿನೀರಲ್ಲ, ಬಟ್ ಆ ಒಂದು ಚಳೀಲಿ ತಣ್ಣೀರು ಬಿಸಿನೀರು ಅಂತ ತಣ್ಣೀರು ಹಾಕ್ತಿದ್ರು. ಅಂದರೆ ಅವ್ರಿಗೊಂದು ಸ್ವಲ್ಪ ಮಜಾ ಕಾಲಿ ಮಾಡ್ತಾಯಿದ್ರು, ಇಲ್ಲ ಅಂತ ಅಲ್ಲ. ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು, ತಣ್ಣೀರೆಲ್ಲ ತಂದು ಹಾಕ್ತಾನೆ ಇದ್ರು. ಬಟ್ ಅಲ್ಲ, ಆ ಪೈಪಲ್ಲಿ ಬರೋ ನೀರು ಬಿಸಿಯಾಗಿತ್ತು. ಸೊ ನೋಡಿ, ನೀರು ನಮ್ಗೆ ಕಮ್ಮಿ ಬಿದ್ದಿದ್ದು ಅಂತ ಹಾಕ್ತಾ ಇರೋದು. ನಾವು ಓದಿದ್ರೆ ಅಗೇನ್ ಸ್ನಾನ ಆದಮೇಲೆ ನಮಗೆ ಮತ್ತೆ ಟವಲ್ ಕೊಟ್ಟರು. ಒಂದು ಸ್ವಲ್ಪ ತಿರ್ಗಾ ಮತ್ತೆ ಬೆಚ್ಚಗಂತ ಅನ್ನಿಸ್ತು. ಇನ್ನೇನು ಮುಗೀತು ನೋಡಿ, ಎಲ್ಲ ದಾರ ಎಲ್ಲ ತೆಗಿತಾ ಇದ್ದಾರೆ. ಆ ದಾರಕ್ಕೇನೋ ಹೆಸರು ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ಫೈನಲ್ ಆಗಿ ಇಲ್ಲಿ ಹೇರ್ ಕಟ್ ಮಾಡ್ತಾ ಇದ್ದಾರೆ. ಕಾಣಿಸೋದಿಲ್ಲ, ಜುಟ್ಟು ಬಿಡ್ತಾ ಇರೋದು. ನಂದು ನಡೀತಾ ಇದೆ. ಜುಟ್ಟು ಶೇಪ್ ಕಟ್ ಮಾಡ್ತಾ ಇರೋದು ಇವರು. ಇವ್ರಿಗಷ್ಟೇ ಬರುತ್ತಂತೆ ಶೇಪ್ ಕಟ್ ಮಾಡೋಕ್ಕೆ. ಸೊ ಹಂಗಾಗಿ ಶೇಪ್ ಮಾತ್ರ ಇವ್ರು ಮಾಡೋದು, ಅಂದರೆ ರೌಂಡ್ ಶೇಪ್, ಜುಟ್ಟು ಶೇಪ್. ಇವ್ರು ಶೇಪ್ ಮಾಡಿ ಬೇರೆ ಕಡೆ ಇವರು ಕಳಿಸ್ತಾ ಇದ್ರು. ಕಾಣಿಸಿದ್ಯಾ? ರೌಂಡಿಗೆ ಮಾಡ್ತಾ ಇದ್ದಾರೆ, ರೌಂಡ್ ಶೇಪ್. ನಾನು ತಲೆ ಕೂದಲು ತೆಗೆದಿರೋದು ಇದೇ ಫಸ್ಟು. ಇದುವರೆಗೂ ನಾನು ತಲೆ ಕೂದಲು ತೆಗೆದಿರಲಿಲ್ಲ. ಐ ಮೀನ್ ಫುಲ್ ಬೋಡ ಆಗಿರಲಿಲ್ಲ. ಆಯಿತು ನೋಡಿ, ಹೆಂಗೆ ಕಾಣಿಸ್ತಿಲ್ಲ ರೌಂಡ್ ಶೇಪ್ ಜುಟ್ಟು. ನೀಟಾಗಿ ಮಾಡ್ತಾಯಿದ್ದಾರೆ ಪಾಪ. ಕೂದಲು ನೋಡಿ ಒಂದು ಎಷ್ಟು ತಿಕ್ಕಾಗಿದೆ ಅಲ್ವಾ.
ಬೋಡ ಮಾಡ್ತಿದ್ದಾರೆ. ಫೈನಲ್ ಆಗಿ ಇನ್ನು ನನ್ನ ಸರ್ದಿ. ಅದು ಸಿಕ್ಕಾಬಡೆ ತಣ್ಣೀರಿತ್ತು, ಚಳಿ ಹಿಡ್ದಿತ್ತು. ಅದು ನೀರು ಹಾಕ್ದಂಗೆಲ್ಲ ಸಿಕ್ಕಾಬಡೆ ಚಳಿ ಆಗ್ತಿತ್ತು. ಹಾಕ್ತಾರೆ ನೋಡಿ, ಹಾಕ್ತಾರೆ. ಒಂದು ಸರಿಗೆ ಸಾಕಾಗ್ತಿಲ್ಲ ಅವ್ರಿಗೆ. ಮಸಾಜ್ ಮಾಡ್ಕೊತಿರೋದು, ಚಳಿ ಆಗ್ತಾ ಇತ್ತು. ಸೊ ಅದಕ್ಕೆ ಆ ಥರ ಮಾಡ್ತಾಯಿತ್ತು. ಸಿಕ್ಕಾಬಡೆ ಚಳಿ ಇತ್ತು. ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಚಳಿ ಇತ್ತು. ಅಲ್ಲಿ ಒಂದು ಸ್ವಲ್ಪ ಏನೋ ಗುಡಿ ಇರೋದ್ರಿಂದ ಕವರ್ ಆಗಿತ್ತೇನೋ ಗೊತ್ತಿಲ್ಲ. ಬಟ್ ಇಲ್ಲಿ ಮಾತ್ರ ಮೀಸಿ ದಾಡಿ ತಲೆ ಕೂದಲು ಎಲ್ಲ ತೆಗಿಬೇಕಂತ ಅವರು ನೀರು ಹಚ್ತಾ ಇರೋದು. ಕೊನೆಯದಾಗಿ ನನ್ನ ಒಂದು ಸೇವಿಂಗ್ ಮುಗೀತಾ ಬಂತು. ಸೊ ನಾನೇ ಲಾಸ್ಟು, ಎಲ್ಲದರಲ್ಲೂ ನಾನೇ ಲಾಸ್ಟ್ ಇರ್ತಿದ್ದೆ. ಯಾಕೆ ಅಂದರೆ ಸುಮ್ಮನೆ ನುಗ್ಲು ಮಾಡೋದು, ನೂಕಾಡೋದು. ಯಾಕಪ್ಪ, ಇರೋರೇ ಸ್ವಲ್ಪ ಜನ ಇದ್ದೀವಿ, ಆರಾಮಾಗಿ ಇದು ಮಾಡಿಸ್ಕೊಂಡು ಹೋಗೋಣ ಅಂತ ನಾನೇ ಲಾಸ್ಟಾಗಿ ಉಳ್ಕೊಂಡೆ. ಸೊ ಕೊನೆಯದಾಗಿ 2-3 ಬ್ಲೇಡೆಲ್ಲ ಸೇವ್ ಮಾಡೋಕ್ಕೆ ಯೂಸ್ ಮಾಡಿದ್ರು. ಅದು ಏನು ನಾನೇ ಕೊನೆಯದಾಗಿರೋದು ಅಥವಾ ಅಂತ ಹಾಕಿದ್ರು, ಅಥವಾ ಬ್ಲೇಡ್ ಇನ್ನೂ ಎಕ್ಸ್ಟ್ರಾ ಉಳಿದಿದೆ ಅಂತ ಹಾಕಿದ್ರು, ಅಥವಾ ನನ್ನ ಹೇರು ಹಾರ್ಡಿದೆ ಅಂತ ಹಾಕಿದ್ರು ಗೊತ್ತಿಲ್ಲ. ಬಟ್ 2-3 ಬ್ಲೇಡ್ಸ್ ಎಲ್ಲ ಯೂಸ್ ಮಾಡಿದ್ರಪ್ಪ. ఇక్కడ అయ్యేది ఇక్కడ సైడ్ కృష్ణ కాకంది ఇక్కడ సైడ్ కొండ ಹೇರ್ ಕಟ್ ಆದ ತಕ್ಷಣ ಸ್ನಾನ ಮಾಡಿ ಬಟ್ಟೆನ ಬದಲಾಯಿಸಿ ಇಲ್ಲಿ ಬಂದು ಕೂರಬೇಕಾಗಿತ್ತು. ನಾನು ಕೂಡ ಇಲ್ಲಿನೂ ಕೂಡ ಕೊನೆಯದಾಗಿ ಲಾಸಲ್ಲಿ ಇದ್ದೆ, ಕಾಣಿಸ್ತಿರ್ಬೋದು. ಬಟ್ಟೆ ಬದಲಾದ್ಮೇಲೆ ಇವರೇ ಆ ಒಂದು ಬಟ್ಟೆಗಳನ್ನು ಕೊಟ್ಟಿದ್ದು. ಸೊ ಅದನ್ನು ಕೂಡ ಅವರೇ ಉಡಿಸಿ ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ. ಸಮುದ್ರಸ್ಯ ಗೃಹಾಯನೆ ಪುಷ್ಪಾಣಿ ಸಮರ್ಪಯಾಮಿ. ಶ್ರೀ ಮಹಾಗಣಾಧಿಪತಿದೇವತಾಭ್ಯೋ ನಮಃ. ಪುಷ್ಪಾಣಿ ಸಮರ್ಪಯಾಮಿ. ಓಂ ಸುಮುಖಾಯ ನಮಃ. ತಾಂಬೂಲಂ ಪ್ರತಿಗಣ್ಯತಾಂ ದಕ್ಷಿಣಾದಹಿತ ತಾಂಬೂಲಂ ಸಮರ್ಪಯಾಮಿ. ಓಂ ನೀರಾಜನಂ ಓಂ ಆನಂದಕರ್ಪೂರಮಂಗಳ ನೀರಾಜನಂ. ಓಂ ನಿರಣ್ಯಪಾತ್ರಂ ಪೂರ್ಣಂ ದಧಾತೆ ಮದವ್ಯೋ ಏಕದಾ ಬ್ರಹ್ಮಣ ಉಪಹರತೆ ಏಕದೇವೋ
ಕಂಟಿನ್ಯೂ ಆಗಿ ಇದೇ ಪ್ರೊಸೆಸ್ ನಡೀತಾ ಇದ್ರು. ಎಲ್ರಿಗೂ ವಿಭೂತಿ ಹಚ್ತಾ ಇದ್ರು, ಕುಂಕುಮ ಹಚ್ತಾ ಇದ್ರು. ಕಾಣಿಸ್ತಾ ಇದೆ ನೋಡಿ ನಿಮಗೂ ಕೂಡ. ಎಲ್ರಿಗೂ ಹಾಕ್ತಾಯಿದ್ರು ಸೇಮ್. ಒಂಥರ ತುಂಬ ಚೆನ್ನಾಗಿತ್ತು, ಸಿಮಿಲರ್ ಆಗಿತ್ತು. ಎಲ್ರಿಗೂ ನೀಟಾಗಿ ಹಚ್ತಾಯಿದ್ರು. ಶಾಂತಿರಸ್ತು ಸವಿತ್ರಾಂ ಪ್ರಿಯತಾಶಾಂತಿರಸ್ತು ಸವಿತಾ ಓಂ ನಮೋ ನಮೋ ಭವತಿ ಭವತಿ ಜಾಯಮಾನೋಹಂ ನಾಹಂ ಕೇತುರ್ಷದಾಂ ಮಂತ್ರಗಳೆಲ್ಲ ಹೇಳ್ತಾನೆ ಇದ್ರು. ನಾವು ಕೂಡ ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಮುಂದ್ಗಡೆ ಪೂಜೆ ನಡೀತಾ ಇದೆ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿದೆ, ಮುಂದ್ಗಡೆ ಇದೇ ಥರ ಪೂಜೆ ನಡೀತಾನೆ ಇತ್ತು. ದಯವಿಟ್ಟು ತಾಯಂದರು ಮಾತಾಡ್ಬಿಡ್ರಿ. ನಿಮ್ಗೆ 10 ಸಲ ಆಯ್ತು ಬೆಳಗ್ಗೆ ಹೇಳಕತ್ತಿ. ಇಲ್ಲಿ ಉಪನಯನ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಿರಿ ಅಥವಾ ಮಾತಾಡ್ಲಿಕ್ಕೆ ಬಂದಿರ್ಬೇಕು. ಅವ್ರ ಆಚಾರ್ಯ ಬರ್ಬೋದು, ಅವ್ರಿಗೆ ಏನು ಹೇಳ್ಬೇಕಂತ ಹೇಳಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ನೀವು. ನೋಡ್ರಿ, ಪ್ರತಿಯೊಂದು ಕಣ್ತುಂಬ ನೋಡ್ರಿ. ಇಲ್ಲಿ ಮೈಕ್ ಇಟ್ಕೊಂಡು ಮುತ್ತೆಯವರು ಹೇಳ್ತಿರೋದೇನು ಅಂದರೆ, ತುಂಬ ಮಾತಾಡಬೇಡಿ, ಪೂಜೆ ಮಾಡ್ತಿದ್ದಾರೆ ನೋಡಿ ಅಂತ ಹೇಳ್ತಿರೋದು. ಇದೇ ಥರ ಬೇರೆ ಬೇರೆ ಮಠದ ಗುರುಗಳು ಕೂಡ ಬಂದಿದ್ದರು. ತುಂಬ ಸೊಗಸಾಗಿತ್ತು ಈ ಒಂದು ಕಾರ್ಯಕ್ರಮ ನೋಡಲಿಕ್ಕೆ. ಈ ಕೈಯಲ್ಲಿ ನೋಡಿ ವಾಚ್ ಹಾಕಿದಾರಲ್ಲ ಅವ್ರ ಕೈಯಲ್ಲಿ ಅಗರಬತ್ತಿದೆ ನೋಡಿ. ಅವ್ರು ಏನಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಹೇಳಿ? ಅದನ್ನು ನಾಲ್ಗೆಗೆ ಸುಡ್ತಾರಂತೆ ಆ ಒಂದು ಅಗರಬತ್ತಿಯಿಂದ. ಸೊ ಅದಕ್ಕೆ ಅವರು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೂ ಒಂದು ಸ್ವಲ್ಪ ಭಯ ಇತ್ತು. ತೊಂದರೆ ಇಲ್ಲ ಬಿಡಿ, ಅಷ್ಟೊಂದು ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೇನು ನೋಡಿ ಸುಡ್ತಾ ಇರೋದು. ಅವ್ರಿಗೇನು ಆಗದೆ ಇದ್ರು ನನಗೇನಾಗುತ್ತೆ? ಕಂಪೇರ್ ಮಾಡಿದ್ರೆ ಅವ್ರಿಗಿಂತ ನಾನು ದೊಡ್ಡವನಾಗೇ ಇದ್ದೀನಿ. ಓಂ ಬ್ರಹ್ಮರೂಪದೇವತಾಯ ಸ್ವಾಹಾ, ಓಂ ಚಿತ್ರದೇವತಾಯ ಸ್ವಾಹಾ, ಓಂ ದೇವತಾಯ ಸ್ವಾಹಾ, ಓಂ ದೇವತಾಯ ಸ್ವಾಹಾ, ಓಂ ಸ್ಕಂದದೇವತಾಯ ಸ್ವಾಹಾ, ಓಂ ಗುರುದೇವತಾಯ ಸ್ವಾಹಾ, ಓಂ ದೇವತಾಯ ಸ್ವಾಹಾ, ಓಂ ವಿಷ್ಣುದಾಯ ಸ್ವಾಹಾ, ಓಂ ಗಣಾಧಿಪತಯೇ ಸ್ವಾಹಾ, ಓಂ ದುರ್ಗಾಯ ಸ್ವಾಹಾ, ಓಂ ವಾಸುದೇವತಾಯ ಸ್ವಾಹಾ, ಓಂ ಭೀಮಾಯ ಸ್ವಾಹಾ, ಓಂ ದೇವತಾಯ ಸ್ವಾಹಾ, ಓಂ ದೇವತಾಯ ಸ್ವಾಹಾ, ಓಂ ಭಾಗಿನಿ ದೇವತಾಯ ಸ್ವಾಹಾ, ಅಶ್ವಿನಿ ದೇವತಾಯ ಸ್ವಾಹಾ, ಹರಿಣಿ ದೇವತಾಯ ಸ್ವಾಹಾ, ಆಂಗೀರ ದೇವತಾಯ ಸ್ವಾಹಾ, ಪೌರಸ್ಯ ದೇವತಾಯ ಸ್ವಾಹಾ, ಓಂ ಪೌರಸ್ಯ ದೇವತಾಯ ಸ್ವಾಹಾ, ಅಕ್ಷರ ದೇವತಾಯ ಸ್ವಾಹಾ, ಓಂ ನಿರ್ಗುಣ ದೇವತಾಯ ಸ್ವಾಹಾ, ಇಂದ್ರಗಣ ದೇವತಾಯ ಸ್ವಾಹಾ, ಓಂ ಗಣಗಣ ದೇವತಾಯ ಸ್ವಾಹಾ, ಓಂ ನಿರ್ಗಣ ದೇವತಾಯ ಸ್ವಾಹಾ, ವರ್ಣಗಣ ದೇವತಾಯ ಸ್ವಾಹಾ, ವಾಯುಗಣ ದೇವತಾಯ ಸ್ವಾಹಾ, ಕುಬೇರಗಣ ದೇವತಾಯ ಸ್ವಾಹಾ. ಕಂಟಿನ್ಯೂ ಆಗಿ ಮಂತ್ರ ಹೇಳ್ತಾನೆ ಇದ್ರು. ನಮ್ಗೆ ಕೂರೋಕ್ಕೆಲ್ಲ ಒಂದು ಸ್ವಲ್ಪ ಕಾಲು ನೋಯ್ತಾ ಇತ್ತು ಒಂದೇ ಆ್ಯಂಗಲಲ್ಲಿ ಕೂರಬೇಕು ಅಂದರೆ. ಸೊ ನಾನು ಕೂಡ ಆ್ಯಂಗಲ್ ಚೇಂಜ್ ಮಾಡ್ತಾ ಇದ್ದೆ. ಅವ್ರಿಗೆ ಗೊತ್ತಾದರೆ ಸ್ವಲ್ಪ ಕೆಡ್ದಾಗಿರ್ತಾ ಇತ್ತು ನೋಡಿದ್ರೆ. ಏನು ಒಂದು ಸ್ವಲ್ಪ ನೀಟಾಗಿ ಕೂರಕ್ಕೆ ಬರ್ತಾ ಇಲ್ವಲ್ಲ, ಅದು ಪೂಜೆ ಸ್ಥಾನದಲ್ಲಿ ಇದ್ಬಿಟ್ಟು ಅಂತ ನಡೀತಾನೆ ಇತ್ತು ನೋಡಿ. ಇದೇ ಥರ ನಡೀತಾ ಇತ್ತು. ಎಷ್ಟು ಗಂಟೆಯಿಂದ ಅಂದರೆ ಬೆಳಗ್ಗೆ 4 ಗಂಟೆಯಿಂದ ಶುರು ಮಾಡ್ಕೊಂಡಿರೋರು ಮಧ್ಯಾಹ್ನ ಎಷ್ಟು ಗಂಟೆ 1-1:30ವರೆಗೂ ಹಂಗೆ ನಡೀತಾನೆ ಇತ್ತು. ದ್ಯಾವ್ಡ ಚೆನ್ನಾಗಿತ್ತು, ಒಂಥರ ಫಸ್ಟ್ ಟೈಮ್ ಅಲ್ಲ, ಚೆನ್ನಾಗಿತ್ತು ಕಾರ್ಯಕ್ರಮ. ಬಟ್ ಆ್ಯಂಗಲ್ ಅಲ್ಲಿ ಅವಾಗವಾಗ ನಾನು ಕಾಲು ಆ್ಯಂಗಲ್ನ ಚೇಂಜ್ ಮಾಡ್ತಾಯಿದ್ದೆ. ಒಂದೇ ಥರ ಕೂತ್ಕೊಂಡ್ರೆ ಕಾಲು ನೋವು ಬರುತ್ತೆ ಅಂತ. ಒಬ್ಬೊಬ್ರು ಹೋಗೋರೆಲ್ಲ ವಾಶ್ರೂಮ್ ಎಲ್ಲ ಹೋಗಿ ಬರ್ತಾಯಿದ್ರು. ವಾಶ್ರೂಮ್ ಎಲ್ಲ ಅಂದರೆ ಮಕ್ಕಳೆಲ್ಲ ಹೋಗಿ ಬಂದಿರೋದು, ಅಂದರೆ ಕೂರಕ್ಕಾಗಲ್ಲ, ಅದೇ ಒಂದು ಚಾನ್ಸಲ್ಲಿ ಓಡಾಡ್ಬೋದು ಅಂತ ಅವರ ಒಂದು ಇದು. ಸೊ ನಾನು ಬೇಡಪ್ಪ ಸುಮ್ಮನೆ ಯಾಕೆ, ಅಟ್ಲೀಸ್ಟ್ ಇದು ಒಂದು ಟೈಮ್ ಆದರೂ ನೀಟಾಗಿ ಕೂತ್ಕೊಬೇಡ ಪೂಜೆ ಟೈಮಲ್ಲಿ ಅಂತ ಜಾಗ ಬಿಟ್ಟು ಕದಲೇ ಇಲ್ಲ. ಬಟ್ ಆಗಾಗ ಗುರುಗಳೆಲ್ಲ ಬಂದಾಗ, ಬೇರೆ ಬೇರೆ ಮಠದ ಗುರುಗಳೆಲ್ಲ ಬಂದಾಗ ನಮಗೆ ಎದ್ದೇಳಲಿಕ್ಕೆ ಚಾನ್ಸ್ ಸಿಗ್ತಾ ಇತ್ತು. ಅದೊಂದು ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಇಲ್ಲಿ ಈ ರೀತಿ ಕೂರಿಸಿರೋದು ಏನು ಅಂದರೆ, ಅವರ ಒಂದು ತಾಯಿಯ ತಟ್ಟೆಯಲ್ಲಿ ಕೊನೆಯದಾಗಿ ತಿನ್ನೋದಂತೆ. ತಟ್ಟೆಯಲ್ಲಿ ತಿನ್ನಂಗಿಲ್ವಂತೆ ಇನ್ನು ಮುಂದೆ. ಜೊತೆಗೆ ಸಂಧ್ಯಾ ವಂದನೆ ಮಾಡ್ಕೊಳ್ತಿರೋದು.
ನೀರು ಹಾಕೊಳ್ಳಿ. ಎಡಗಡೆ ಒಳ ನೀರು ಹಾಕೊಂಡು ಒಳಗಡೆ ಜ್ಞಾನ ಹೋಗ್ತೀರಿ. ಬಲ ತೊಡಿ ಮೇಲೆ ಇಟ್ಕೊಳ್ಳಿ. ಗೋತ್ರ ಫಲಸ್ಯ ಗೋತ್ರ ನಿಮ್ಮ ಹೆಸರು ಅಂದರೆ ಮಾತಾಡ ನಿಮ್ಮ ಹೆಸರು ನಿಮ್ಮ ಗೋತ್ರ ನಿಮ್ಮ ಶಾಪ ಆ ಪುಸ್ತಕದಲ್ಲಿ ಬಂದಿದೆ. ಇಲ್ಲಿ ಕೊನೆಯದಾಗಿ ತಾಯಂದಿರು ಅವರ ಮಕ್ಕಳಿಗೆ ಊಟವನ್ನು ಮಾಡಿಸ್ತಿರುವಂತಹ ಸಂದರ್ಭ. ಊಟ ಮಾಡಿಸ್ತಾ ಇದ್ದಾರೆ. ಒಂದು ದೃಶ್ಯ ಕಾಣಿಸ್ತಿರ್ಬೋದು ನಿಮಗೆ ನೋಡಿ. ಇಲ್ಲಿ ಲಾಸ್ಟಲ್ಲಿ ನೋಡಿ, ಒಬ್ಬರು ಮಾತ್ರ ಅವರು ಕೈಯಲ್ಲಿರುವ ಬಟ್ಟಲನ್ನು ತಗೊಂಡು ಅವ್ರಿಗೆ ತಿನ್ನಿಸ್ತಾ ಇರೋದು ಒಂದು ದೃಶ್ಯ ಕಾಣಿಸ್ತಿರೋದಲ್ಲ ಅಲ್ವಾ? ಕಾಣಿಸ್ತಿದೆ ನೋಡಿ, ತಿನ್ನಿಸ್ತಾ ಇದ್ದಾರೆ. ಒಂಥರ ನಿಜವಾಗ್ಲೂ ಒಂಥರ ಆಸಮ್ ಅನ್ನಿಸ್ತಪ್ಪ ಈ ಒಂದು ಮೂಮೆಂಟಲ್ಲಿ. ಸೀರಿಯಸ್ಲಿ ಇಷ್ಟೊಂದು ಜನಗಳ ಮಧ್ಯೆ ಈಗ ಕಾಶಿ ಯಾತ್ರೆಗೆ ಹೋಗುವಂಥ ಸಮಯ. ಕಾಶಿ ಯಾತ್ರೆಗೆ ಹೋಗ್ತಿರೋದು. ಸೊ ನೀವು ನೋಡಿ. ಎಲ್ಲವನ್ನು ಆದಮೇಲೆ ಕೊನೆಯದಾಗಿ ಕಾಶಿ ಯಾತ್ರೆಗೆ ಅಂತೆ. ಕಾಶಿ ಯಾತ್ರೆಗೆ ಹೋಗ್ತೀನಿ, ಭಿಕ್ಷೆ ಕೊಡಿ ಅಂತೇಳಿ ಆ ಒಂದು ವೈಟ್ ಬಟ್ಟೆಯಲ್ಲಿ ನಮಗೆ ಗೊತ್ತಿರೋರ ಹತ್ರ ದುಡ್ಡನ್ನ ಇಸ್ಕೋಬೋದು, ಭಿಕ್ಷೆನ ಹಾಕ್ಸ್ಕೋಬೋದು ಅಂತ ಹೇಳಿ ಇಸ್ಕೊಂಬಂದಾದ್ಮೇಲೆ ಗುಡಿ ಸುತ್ತ 5 ಸುತ್ತನ್ನು ಸುತ್ತುವರಿಸಿರುವಂತಹ ದೃಶ್ಯ. ಇದೆಲ್ಲ ನಮಗೆ ವಾಸು ಅಣ್ಣವ್ರು ಮಾಡಿಕೊಟ್ಟಿರೋದು. ತುಂಬ ಖುಷಿ ಆಯಿತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಒಂಥರ ಅಂದರೆ ಒಂಥರ ಚಿಕ್ಕ ಹುಡುಗರಿದ್ದಾಗ ಮಾಡಿಸ್ಕೊಂಡ್ರೆ ಓಕೆ, ಚೆನ್ನಾಗಿತ್ತು. ಟೋಟಲಾಗಿ ಒಂದು ನೈಸ್ ಎಕ್ಸ್ಪೀರಿಯೆನ್ಸ್. ಈ ಥರ ಕೊನೆಯದಾಗಿ 5 ಸುತ್ತು ಹೊಡೆದಾದ್ಮೇಲೆ ಆ ಒಂದು ದುಡ್ಡಿರುವಂಥ ಜೋಳಿಗೆ ಅವ್ರಿಗೆ ಕೊಡಬೇಕಂತೆ. ಸೊ ಹಾಗಾಗಿ ನಾನು ಜಾಸ್ತಿ ಅವ್ರ ಹತ್ರ ಅಮೌಂಟ್ ಕೇಳೋಕ್ಕೆ ಹೋಗಲಿಲ್ಲ. ಸೊ ಅವ್ರು ಕೊಟ್ಟಾಯಿತು. ಕೊಟ್ಟಾದ್ಮೇಲೆ ನೆಕ್ಸ್ಟು close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And